ಸರ್ ಅದು ಲಕ್ಷಗಂಟ್ಲೆ ಸಂಬಳದಲ್ಲಿ ಸರ್. ಕೃಷಿಯಲ್ಲಿರೋ ನೆಮ್ಮದಿ ಬೇರೆ ಯಾವ ಕೆಲಸ ಇರಲ್ಲ ಸರ್. ಸರ್ ಒಂದು 7 ರಿಂದ 8 ತಿಂಗಳಲ್ಲಿ ಫುಲ್ ಕಂಪ್ಲೀಟ್ ಬೆಳೆ ಬಂತು ಸರ್. ಕೃಷಿಯಿಂದಾನೇ ಮೇಲೆ ಬಂದಿದ್ದೀವಿ. ಕೃಷಿ ಯಾವತ್ತು ಕೈ ಬಿಡದ ಉದ್ದೇಶದಿಂದ ಕೃಷಿ ಮಾಡ್ಕೊಂತಾನೆ ನಾವು ಕೆಲಸ ಮಾಡ್ತಾ ಇದೀವಿ ಸರ್. ನಾವು ಮುಂಗಾರಲ್ಲಿ ಬಿರುಗಾಳಿ ಸಿಗುವಂತ ಅವಾಯ್ಡ್ ಮಾಡಿಬಿಟ್ಟು ಡಿಸೆಂಬರ್ ಬಿಟ್ವಿ ಸರ್. ಡಿಸೆಂಬರ್ ಬಿಟ್ರೆ ನಮಗೆ ಜೂನ್ ಫಸ್ಟ್ ವೀಕ್ ಅಲ್ಲಿ ಹೂ ಬರ್ಬೇಕು. ಯಾಕಂದ್ರೆ ಸ್ವಲ್ಪ ಸೈಂಟಿಫಿಕ್ ಆಗಿ ಸ್ವಲ್ಪ ಪ್ಲಸ್ ಮ್ಯಾಥಮೆಟಿಕ್ಸ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಗಣೇಶ ಚತುರ್ಥಿ ಶ್ರಾವಣ ಯಾವ ಬರುತ್ತೆ ಅವ ನಮ್ ಬಾಳೆಕಾಯಿ ಬರ್ಬೇಕು. ಮರಿ ಯಾವ ತರ ಬಿಡ್ಬೇಕಂದ್ರೆ ಕೂಳಿ ಮರಿ ಬಿಡೋವಾಗಿಲ್ಲ ಸರ್. ತಾಯಿ ಗರ್ಭದಲ್ಲಿ ಮೊಳಕೆ ಬರುತ್ತೆ, ಆ ಮೊಳಕೆನೆ ಬಿಡ್ಬೇಕು ಸರ್. ಈಗ ಎಷ್ಟು ಎಕರೆ ಜಮೀನಲ್ಲಿ ಈಗ ಬಾಳೆ ಬೆಳೆದಿರ ಸರ್? ಇದು ಕೇವಲ 25 ಗುಂಟೆ ಸರ್. 25 ಗುಂಟೆಯಲ್ಲಿ ಬೆಳೆದಿದೆ. 25 ಗುಂಟೆ ಸರ್. ಓಕೆ ಸರ್, ಇಳುವರಿ ಯಾವ ತರ ಎಲ್ಲ ಬಂದಿದೆ ಸರ್ ನಿಮ್ಗೆ? ಸರ್ ಫಸ್ಟ್ 2 ವರ್ಷ ಆಯ್ತು. ಓಕೆ ಸರ್, ಈಗ ಇಲ್ಲಿ ನೀವು ಬಾಳೆ ಬೆಳೆದಿದ್ರಲ್ಲ, ಒಂದು ಕಡಿಮೆ ಸಮಯದಲ್ಲಿ ಅಧಿಕ ಇಳುವರಿ ಕೊಡುವಂತಹ ಬಾಳೆ ಬೆಳೆದಿದ್ದೀನಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಹೌದು ಸರ್. ಈಗ ನಾನು ಬೆಳೆದಿರೋ ಬಾಳೆ ಏಲಕ್ಕಿ ಬಾಳೆ ಸರ್. ಇದು ಏಲಕ್ಕಿ ತುಂಬಾ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಸರ್. ಇದು ಏಲಕ್ಕಿ ಬಾಳೆ ಅಂದ್ರೆ ತುಂಬಾ ಎಲ್ಲರಿಗೂ ಗೊತ್ತಿರುತ್ತೆ, ತುಂಬಾ ಸ್ವೀಟು ಚೆನ್ನಾಗಿರುತ್ತೆ, ಎಲ್ಲ ಶುಭ ಸಮಾರಂಭಕ್ಕೆ ಬೆಳೆಸ್ತಾರೆ ಏಲಕ್ಕಿನ. ಇದು ನಾನು 2024 ಮೇ ತಿಂಗಳು ನಾಟಿ ಮಾಡಿದೀನಿ ಸರ್. 2024 ನಾಟಿ ಮಾಡ್ಬಿಟ್ಟು 2024 ಸೆಪ್ಟೆಂಬರ್ ಅಲ್ಲಿ ಹೂ ಬಂತು ಸರ್. ಓಕೆ, ಸೆಪ್ಟೆಂಬರ್ ಹೂ ಬಂದ 2 ತಿಂಗಳು ಗ್ಯಾಪ್ ಆಗಿ ಬಲಿಕ್ ಸ್ಟಾರ್ಟ್ ಮಾಡ್ತು. ಡಿಸೆಂಬರ್ ಕಳಿಕ್ ಸ್ಟಾರ್ಟ್ ಮಾಡಿದ್ವಿ. ಫುಲ್ ಮುಗಿಲಿಕ್ಕೆ ನಮ್ಗೆ ಇದೊಂದು ಶಿವರಾತ್ರಿಗೆ ಎಲ್ಲ ಪೂರ್ತಿ ಕಂಪ್ಲೀಟ್ ಮುಗಿ ಸರ್. ಒಟ್ಟಾರೆಯಾಗಿ ನಿಮ್ಗೆ ಎಷ್ಟು ತಿಂಗಳಲ್ಲಿ ಫಸ್ಟ್ ಬೆಳೆ ಬಂತು ಸರ್? ಸರ್ ಒಂದು 7 ರಿಂದ 8 ತಿಂಗಳಲ್ಲಿ ಫುಲ್ ಕಂಪ್ಲೀಟ್ ಬೆಳೆ ಬಂತು ಸರ್. ಬರೀ 7-8 ತಿಂಗಳಲ್ಲೇ ಬಂತು ಸರ್? ಹೌದು ಸರ್. ಹೌದು ಸರ್. ಓಕೆ ಸರ್, ಈಗ ಇದು ಫಸ್ಟ್ ಇದು ಎರಡನೇದ ಕಟಾವ್ ಸರ್? ಇದು 2ನೇ ಕಟಿಂಗ್ ಸರ್. ಇದೀಗ 2ನೇ ಕಟಿಂಗ್ ಬಂದಿರೋದು. 2ನೇ ಕಟಿಂಗ್ ಎಲ್ಲ ಗೊನೆ ಆಗಿದೆ. ಹಾ ಸರ್. ಗೊನೆ ಇದು ಸರ್ ಗಣೇಶ ಚತುರ್ಥಿಗೆ ಇದು ಕಟಿಂಗ್ ಬರುತ್ತೆ ಸರ್. ಇದೀಗ ಗಣೇಶ ಚತುರ್ಥಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಇದೆ. ಓಕೆ ಸರ್, ಈಗ ಇದು 2ನೇ ಕಟಿಂಗ್ ಬಂದಿದೆ ಅಂತ ಹೇಳಿದ್ರಲ್ಲ, ಇದು ಎಷ್ಟನೇ ತಿಂಗಳಿಗೆ ಬಂತು ಸರ್? ಸರ್ ಇದು ಕಟಿಂಗ್ ನಾನು ಮರಿ ಬಿಟ್ಟಿದ್ದು ಸರ್. ಇದನ್ನ ಸರ್ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಬಿಟ್ಟಿದ್ದು ಸರ್. ಇದನ್ನ ಅಂದ್ರೆ ಯಾಕಂದ್ರೆ ನಾವು ಅಧಿಕವಾಗಿ ಗೊಬ್ಬರ ಕೊಡ್ತೀವಿ ಸರ್. ಕುರಿ ಗೊಬ್ಬರ ಮತ್ತು ಆಕಳ ಗೊಬ್ಬರ, ಸಗಣಿ ಗೊಬ್ಬರನ. ಹಾಗಾಗಿ ಜಾಸ್ತಿ ಗ್ರೋತ್ ಬರೋದ್ರಿಂದ ನಾವು ಮುಂಗಾರಲ್ಲಿ ಬಿರುಗಾಳಿ ಸಿಗುವಂತ ಅವಾಯ್ಡ್ ಮಾಡಿಬಿಟ್ಟು ಡಿಸೆಂಬರ್ ಬಿಟ್ವಿ ಸರ್. ಡಿಸೆಂಬರ್ ಬಿಟ್ರೆ ನಮಗೆ ಜೂನ್ ಫಸ್ಟ್ ವೀಕ್ ಅಲ್ಲಿ ಹೂ ಬರ್ಬೇಕು. ಯಾಕಂದ್ರೆ ಸ್ವಲ್ಪ ಸೈಂಟಿಫಿಕ್ ಆಗಿ ಸ್ವಲ್ಪ ಪ್ಲಸ್ ಮ್ಯಾಥಮೆಟಿಕ್ಸ್ ಆಗಿ ವರ್ಕ್ ಮಾಡಬೇಕಾಗತ್ತೆ. ಗಣೇಶ ಚತುರ್ಥಿ ಶ್ರಾವಣ ಯಾವ ಬರುತ್ತೆ ಅವ ನಮ್ ಬಾಳೆಕಾಯಿ ಬರ್ಬೇಕು. ನಾವು ಅಡ್ವಾನ್ಸ್ ಆಗಿ ಬರಬಾರ್ದು, ಆಫ್ಟರ್ ಬರಬಾರ್ದು. ಅದು ಉದ್ದೇಶದಿಂದ ನಾನು ಜೂನ್ ಫಸ್ಟ್ ವೀಕ್ ಅಲ್ಲಿ ಹೂ ಬರ್ಬೇಕು ಬಾಳೆದು. ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಟ್ಟು ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಮರಿ ಬಿಟ್ಟಿದ್ ನಾನು. ಮರಿ ಯಾವ ತರ ಬಿಡ್ಬೇಕಂದ್ರೆ ಕೂಳಿ ಮರಿ ಬಿಡೋವಾಗಿಲ್ಲ ಸರ್. ತಾಯಿ ಗರ್ಭದಲ್ಲಿ ಮೊಳಕೆ ಬರುತ್ತೆ, ಆ ಮೊಳಕೆನೆ ಬಿಡ್ಬೇಕು. ಓಕೆ ಸರ್, ಈಗ ನೀವು ಏಲಕ್ಕಿ ಬಾಳೆ ಬೆಳಿಬೇಕು ಅನ್ನೋದಕ್ಕೆ ಕಾರಣ ಅಥವಾ ಸ್ಫೂರ್ತಿ ಸರ್? ಸ್ಫೂರ್ತಿ ಸರ್ ನಮ್ ತಂದೆ ಸರ್. ನಮ್ ತಂದೆ ಯಾಕಂದ್ರೆ ಮೂಲತಃ ಕೃಷಿ ಕುಟುಂಬ, ಎಲ್ಲ ಎತ್ತುಗಳೇ ಬೇಸಾಯ. ಈಗೇನ ಟ್ರಾಕ್ಟರ್ ಬರ್ತಾ ಮಾಡಿಫ್ ಆಗಿದೆ, ಬಟ್ ಇವು ಕೂಡ ಎತ್ತುಗಳಿದಾವೆ. ಎತ್ತಿಂದ ಕೃಷಿ ಮಾಡ್ತಾ ಇದೀವಿ ಸರ್. ಹಾಗೆ ನಮ್ ತಂದೆ ನಮ್ಗೆ ಸ್ಫೂರ್ತಿ. ಯಾವ ಎತ್ತಿದಾವೆ ಸರ್? ಸರ್ ಹಳ್ಳಿಕಾರ ಹೊರಿ ಇದೆ ಸರ್. ಸರ್ ಹಳ್ಳಿಕಾರ ಇದೆಯಾ ನಿಮ್ಮ? ಹೌದು ಸರ್. ಓಕೆ ಸರ್. ಸರ್ ಈಗ ಏಲಕ್ಕಿ ಬಾಳೆ ಬೆಳಿತೀನಿ ಅನ್ನೋರಿಗೆ ಒಂದು ಹಂತವಾಗಿ ಯಾವ್ಯಾವ ಹಂತದಲ್ಲಿ ಏನೇನ್ ಮಾಡ್ಬೇಕು ಅನ್ನೋದ್ರ ಮಾಹಿತಿ ತಿಳಿಸ್ಕೊಡ್ತೀರಾ? ಸರ್ ಇದನ್ನ ನಾಟಿ ಮಾಡೋ ಒಂದು ಇದನ್ನ ಎಲ್ಲ ಕೃಷಿ ಬಗ್ಗೆ ತಿಳ್ಕೊಬೇಕಂದ್ರೆ ಯಾರಾದ್ರೂ ಪರಿಣಿತರಿಂದ ಮಾಹಿತಿ ತಗೋಬೇಕು ಸರ್. ಅಷ್ಟೇ ಅಲ್ಲ, ತೋಟಗಾರಿಕೆ ಇಲಾಖೆಯಿಂದ ಸ್ವಲ್ಪ ನಾವು ಮಾಹಿತಿ ತಗೋಬೇಕಾಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಸಬ್ಸಿಡಿ ಬರುತ್ತೆ ಸರ್ಕಾರದಿಂದ. ಸಬ್ಸಿಡಿ ಬರುತ್ತೆ, ಪ್ಲಸ್ ನರ್ಸರಿ ಕಡೆಯಿಂದ ಅವರು ನರ್ಸರಿ ಇಶ್ಯೂಡ್ ಮಾಡ್ತಾರಲ್ಲ ಸಸಿಗಳನ್ನ, ಇದು ಟಿಶ್ಯೂ ಕಲ್ಚರ್ ಮಾಡ್ತೀವಿ ಸರ್. ಇದನ್ನ ಗಡ್ಡೆ ಹಚ್ಚೋಕ್ಕಿಂತ ಟಿಶ್ಯೂ ಕಲ್ಚರ್ ನಾವು ನಾಟಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ರೋಗ ಸ್ವಲ್ಪ ನಿಯಂತ್ರಣ ಕಡಿಮೆ ಆಗುತ್ತೆ. ನಾವು ಗಡ್ಡೆ ತಂದ್ರೆ ನಾಟಿ ಮಾಡಿದ್ರೆ ಆ ಗಡ್ಡೆಲಿರುವಂತ ರೋಗಗಳು ಅದೇ ರೋಗ ಕಂಟಿನ್ಯೂ ಆಗುತ್ತೆ. ಅದನ್ನ ನಾವು ಟಿಶ್ಯೂ ಕಲ್ಚರ್ ಮಾಡಿದ್ರೆ ಯಾವ್ದೇ ರೋಗ ಸ್ವಲ್ಪ ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ ಒಂದು 90% ರೋಗಗಳು ಸ್ವಲ್ಪ ನಾವು ತಡೆ ಹಿಡಿಬಹುದು ಸರ್. ಓಕೆ ಸರ್, ಈಗ ಗೊಬ್ಬರ ಎಲ್ಲ ಯಾವ ಹಂತದಲ್ಲಿ ಯಾವ್ಯಾವ ಗೊಬ್ಬರ ಕೊಟ್ಟಿದ್ದೀರಿ ಸರ್? ಸರ್ ನಾವು ಸ್ಟಾರ್ಟಿಂಗ್ ನಾಟಿ ಮಾಡಿದಾಗ ಬಾಳೆನ ಒಂದೂವರೆ ತಿಂಗಳು ಯಾವ ರೀತಿ ಗೊಬ್ಬರ ಕೊಟ್ಟಿಲ್ಲ ಸರ್. ಫಸ್ಟ್ ಸ್ಟಾರ್ಟಿಂಗ್ ನಾವು ಅದಕ್ಕೆ ಸ್ವಲ್ಪ ಅವರು ಫರ್ಟಿಲೈಸರ್ಸ್ ಸಾಪ್ ಅಂತ ಹೇಳಿದ್ರು, ಸಾಪ್ ಹೊಡೆದಿವಿ ಸರ್. ಒನ್ ವೀಕ್ ನಂತರ ನಾಟಿ ಮಾಡಿ 1 ವೀಕ್ ಸಾಪ್ ಹೊಡೆದ್ಬಿಟ್ಟು 1 ತಿಂಗಳ ನಂತರ ನಾವು ಸ್ಟಾರ್ಟಿಂಗ್ 19 ಗೊಬ್ಬರ 20 ಜೋರ 3 ಅವನ್ನೆಲ್ಲ ಸ್ಟಾರ್ಟ್ ಮಾಡಿದ್ವಿ ಸರ್. ಪ್ರತಿ ತಿಂಗಳು ಗೊಬ್ಬರ ಸ್ಟಾರ್ಟ್ ಕೊಡ್ತೀವಿ ಸರ್. ಓಕೆ ಸರ್. ಪ್ಲಸ್ ಪ್ರತಿ 20-25 ದಿನಕ್ಕೊಮ್ಮೆ ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡ್ತೀವಿ ಸರ್. ಓಕೆ ಸರ್, ಈಗ ನೀವು ಬಾಳೆ ಬೆಳಿಬೇಕಾದಾಗ ಸಾಮಾನ್ಯವಾಗಿ ಬಾಳೆಲಿ ಯಾವ್ಯಾವ ರೋಗ ಬರ್ತವೆ ಅಂತ ಸರ್? ಇದ್ರಲ್ಲಿ ಹೆಚ್ಚಾಗಿ ಬರೋದು ಸಿಗೋಟಕ ಬರ್ತದೆ ಸರ್. ಸಿಗೋಟಕ ಬಂದ್ಬಿಟ್ಟು ಸುಮಾರು ಡ್ಯಾಮೇಜ್ ಆಗಿದೆ ಸರ್. ಮೊನ್ನೆ ಜಾಸ್ತಿ ತೇವಾಂಶ ಆಯ್ತು, ಮಳೆ ಜಾಸ್ತಿ ಬಂದ್ಬಿಟ್ಟು ಸಿಗೋಟಕ ಜಾಸ್ತಿ ರೋಗ ಬರುತ್ತೆ ಸರ್. ಓಕೆ, ಅದಕ್ಕೆ ಏನಾದ್ರು ಮುನ್ನೆಚ್ಚರಿಕಾ ಕ್ರಮ ಅಥವಾ ಔಷಧಿ ಯಾವ ತರ ಕೊಟ್ರಿ? ಔಷಧಿ ಮಾಡಿದೀವಿ ಸರ್. ಅದು ಕಂಟ್ರೋಲ್ ಆಗಿಲ್ಲ. ಮ್ಯಾಕ್ಸಿಮಮ್ ಮಾಡಿದೇವೆ ಸರ್. ಎಲ್ಲ ಮೆಡಿಸಿನ್ ಮಾಡಿದೀನಿ, ಪ್ಲಸ್ ತೋಟಗಾರಿಕೆ ಬಂದು ನೋಡಿದ್ರು ಸರ್ ಒಬ್ರು, ಪ್ಲಸ್ ನರ್ಸರಿ ಬಂದು ಅವರು ನೋಡಿದ್ರು. ಅದು ಕೆಮಿಕಲ್ ಯೂಸ್ ಮಾಡಿದ್ದೆ ಸರ್. ಆಗಿಂದ ಸ್ವಲ್ಪ ಮ್ಯಾಕ್ಸಿಮಮ್ 60-80% ಕಡಿಮೆ ಆಗಿದೆ ಸರ್. ಇವಾಗ ಕಡಿಮೆ ಆಗಿದೆ ಸರ್.
ಸರ್ ಅದಕ್ಕೇನಾದ್ರೂ ಮುನ್ನೆಚ್ಚರಿಕಾ ಕ್ರಮ ತಗೋಬೇಕಾ ಸರ್? ಕ್ರಮ ಸರ್, ಬಾಳೆ ಗಿಡಕ್ಕೆ ನೀರು ಜಾಸ್ತಿ ಆಗ್ಲಿ ನೋಡ್ಕೋಬೇಕು ಸರ್ ಅಷ್ಟೇ. ನೀರ್ ಜಾಸ್ತಿ ನೀರ್ ಜಾಸ್ತಿ ಆದ್ರೆ ಅಥವಾ ತಂಪು ಜಾಸ್ತಿ ಆದ್ರೆ ಜೋಳು ಆಗ್ಬಿಟ್ಟು ಅದು ರೋಗ ಜಾಸ್ತಿ ಆಗುತ್ತೆ. ಓಕೆ ಸರ್, ಈಗ ಎಷ್ಟು ಎಕರೆ ಜಮೀನಲ್ಲಿ ಈಗ ಬಾಳೆ ಬೆಳೆದಿರ ಸರ್? ಇದು ಕೇವಲ 25 ಗುಂಟೆ ಸರ್. 25 ಗುಂಟೆಲ್ ಬೆಳೆದಿದೆ. 25 ಗುಂಟೆ ಸರ್. ಓಕೆ ಸರ್, ಇಳುವರಿ ಯಾವ ತರ ಎಲ್ಲ ಬಂದಿದೆ ಸರ್ ನಿಮ್ಗೆ? ಸರ್ ಫಸ್ಟ್ ಕಟಿಂಗ್ ಅಲ್ಲಿ ನನಗೆ 3 ಟನ್ ಬಂದಿದೆ ಸರ್. ಅದು 3.5 ಟನ್ ಬಂದಿದೆ. ಓಕೆ ಅವಾಗ ಟನ್ಗೆ ನನಗೆ ಶಿವರಾತ್ರಿ ಟೈಮ್ ಅಲ್ಲಿ 40,000 41,000 ಆಯ್ತು. ನನಗೆ 3 ಟನ್ ಬಂತು ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸಂಕ್ರಾಂತಿಲಿ ಬಂತು 1 ಟನ್, ನೆಕ್ಸ್ಟ್ ಶಿವರಾತ್ರಿಯಲ್ಲಿ 2 ಟನ್ ಬಂತು, ನೆಕ್ಸ್ಟ್ ಯುಗಾದಿಯಲ್ಲಿ 1 ಟನ್ ಬಂತು ಸರ್. ಟೋಟಲ್ 3 ಟನ್ ಬಂದಿದೆ ಸರ್. ಓಕೆ ಸರ್, ಈಗ ನೀವು ಬರೀ ಬಾಳೆ ಅಷ್ಟೇ ಮಾರಾಟ ಮಾಡ್ತೀರಾ ಅಥವಾ ಬಾಳೆ ಎಲೆ ಆ ತರದ್ ಏನಾದ್ರು ಮಾಡಿ? ಇಲ್ಲ ಸರ್, ಮೋಲಿ ಬಾಳೆಕಾಯಿ ಮಾತ್ರ. ಎಲೆನ ಮಾಡೋದು ಸರ್. ಎಲೆ ನಾವು ಏನ್ ಮಾಡ್ತೀವಿ ಸರ್ ಅಂದ್ರೆ ಮಂಚಿಗೆ ಮಾಡ್ತೀವಿ ಸರ್. ನೋಡಿ ಈಗ ಅಡಿಕೆ ಬೆಳೆದಿದಲ್ವಾ ಸರ್, ಈ ಅಡಿಕೆ ಗೊಬ್ಬರ ಇರೋದೇ ಬಾಳೆ. ಯಾಕಂದ್ರೆ ಹಸಿರಲ್ಲಿ ಗೊಬ್ಬರ. ಹೌದೌದು. ಇದು ನಮ್ಮ ಈ ತರ ಕಡ್ದಾಕ್ಬಿಟ್ರೆ ಫುಲ್ ಕೊಳ್ತಾ ಬಿಡುತ್ತೆ ಸರ್. ಹೌದೌದು. ಪ್ಲಸ್ ಕಳೆ ಬಿಟ್ಟದಲ್ಲ ಸರ್ ಅಡಿಕೆ ಸುತ್ತಲೂ. ಹೌದೌದು. ಇಲ್ಲಿವರು ನಾವು ಯಾವ ರೀತಿ ಶಿಲೀಂಧ್ರ ಬೆಳೆಸಲ್ಲ ಸರ್, ಕಳೆನಾಶಕ ಬೆಳೆಸಿಲ್ಲ, ಯಾವ ರೀತಿ ಕಳೆನ ತೆಗಿಸಲ್ಲ ಸರ್. ಯಾರು ಹೆಣ್ಮಕ್ಳನ್ನ ಕೆಲ್ಸಕ್ಕೆ ಕರ್ಕೊಂಡಿಲ್ಲ ನಾವು. ಯಾಕಂದ್ರೆ ಒಂದ್ ಸ್ವಲ್ಪ ಹುಲ್ಲು ಹುಟ್ಟೋದ್ರ ಕಸನ ಹುಟ್ಟೋದಲ್ಲ. ಹೌದೌದು. ಬಾಳೆ ಬರುವಂತ ತ್ಯಾಜ್ಯವನ್ನ ಸಣ್ಣಕ್ಕೆ ಕಟ್ ಮಾಡ್ಬಿಟ್ಟು ಈ ಅಡಿಕೆ ಗಿಡ ಇಲ್ಲ ಸರ್ ಸುತ್ತಲೂ ಹಾಕ್ಬಿಡ್ಬೇಕು. ಈ ಸುತ್ತಲೂ ಹಾಕೋದ್ರಿಂದ ಅಡಿಕೆ ಗಿಡ ಸುತ್ತಲೂ ಗೊಬ್ಬರ ಬಂದ್ಬಿಡುತ್ತೆ ಸರ್. ಓಕೆ ಸರ್, ಇದು ಡೈರೆಕ್ಟ್ ಹಿಂಗೆ ಹಾಕ್ಬಿಡ್ಬೋದಾ ಮತ್ತೆ ಏನಾದ್ರು ಮಣ್ಣು ಮಿಕ್ಸ್ ಮಾಡಿ ಆತರ? ಮಣ್ಣು ತರ ಏನ್ ಮಿಕ್ಸ್ ಮಾಡೋದು ಸರ್? ಇದನ್ನ ಬಾಳೆ ಗಿಡ ನಾ ಎರಡು ಪೀಸ್ ಕಟ್ ಮಾಡ್ಬಿಡ್ಬೇಕು. ಒಂದ್ರಲ್ಲಿ 2 ತರ ಈ ತರ 1, 2, 3 ತರ ಫಿಕ್ಸ್ ಮಾಡ್ಬಿಟ್ರೆ ಅದು ಮುಂದೆ 2 ಮಂತ್ ಆಮೇಲೆ ಎಲ್ಲ ಕೊಳ್ತಾ ಬಿಡುತ್ತೆ ಸರ್. ಅದೇ ಕೊಳ್ತಾ ಬಿಡುತ್ತೆ. ಮತ್ತೆ ಮಿಕ್ಸ್ ಮಾಡಿ ಏನು ಅವಶ್ಯಕತೆ, ಯಾವ ರೀತಿ ಕೆಮಿಕಲ್ ಹಾಕೋ ಅವಶ್ಯಕತೆ ಇಲ್ಲ ಸರ್. ಆಟೋಮೆಟಿಕ್ಲಿ ಅದು ಕೊಳ್ತಾ ಬಿಡುತ್ತೆ. ಓಕೆ ಸರ್, ಈಗ ಎಲ್ಲರದ್ದು ಏನ್ ಪ್ರಾಬ್ಲಮ್ ಅಂದ್ರೆ ನಾವು ಏನ್ ಬೇಕಾದ್ರೂ ಬೆಳಿಬೋದು ಸರ್, ಇನ್ ಟೈಮಲ್ಲಿ ರೇಟ್ ಸಿಗಲ್ಲ, ಮತ್ತೆ ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ನೀವು ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ಕೊಂಡ್ರಿ ಸರ್? ಅಂತ ಹೇಳಿದ್ರೆ ನಾನು ಪ್ಲಸ್ ನಾಲೆಜ್ ಇರ್ಬೇಕು ಸರ್, ಟಚಿಂಗ್ ಇರಬೇಕು, ಮಾರ್ಕೆಟ್ ಬಗ್ಗೆ ಟಚಿಂಗ್ ಇರಬೇಕು, ಸ್ವಲ್ಪ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು ಸರ್. ಯಾಕಂದ್ರೆ ನಾವು ಹೋಗ್ಬಿಟ್ಟು ಮಾರಕ್ ಆಗಲ್ಲ. ಕೆಲವೊಂದ್ ಟೈಮ್ ಬಿಸಿ ಇರ್ತಾರೆ, ಕೆಲವೊಬ್ರು ಹೋಗಿ ಅವರ ಮಾಡ್ತಾರೆ. ಬಟ್ ನಮ್ದು ಜಾಬ್ ಇದೆ, ಜಾಬ್ ಮಾಡ್ಕೊಂಡ್ಬಿಟ್ಟು ನಾವು ಫ್ರೀ ಟೈಮ್ ಅಲ್ಲಿ ಕೃಷಿ ಮಾಡ್ತಾ ಇರೋದ್ರಿಂದ ನಾವು ರೀಸ್ ಎಲ್ಲ ಹಿಡ್ಕೊಂಡಿದೀವಿ ಸರ್. ರೀಸ್ ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿದೀವಿ. ಅವರೇ ಬಂದ್ಬಿಟ್ಟು ಗೊನೆ ಕಡ್ಕೊಂಡ್ಬಿಟ್ಟು ಅವರೇ ತಗೊಂಡ್ ಹೋಗ್ತಾರೆ ಸರ್. ಹೌದು ಸರ್. ಸರ್, ಇಲ್ಲಿ ಇವಾಗ ಚೆನ್ನಾಗಿ ಇಳುವರಿ ಬರ್ತಾ ಇದೆ ಅಂತ ಹೇಳಿದ್ರಲ್ಲ, ಯಾರಾದ್ರೂ ಕೃಷಿ ಇಲಾಖೆಯವರು ಅಥವಾ ಏನಾದ್ರು ಬಂದು ನೋಡಿ? ಇಲ್ಲ ಸರ್, ಯಾರು ಕೃಷಿ ಆಫೀಸರ್ ಯಾರು ಬಂದಿಲ್ಲ ಸರ್. ಯಾರು ಸಲಹೆ ಯಾರು ಬಂದಿಲ್ಲ ಸರ್. ಬಂದ್ ನೋಡಿದ್ರ ಬಟ್ ಮಾಹಿತಿ ಕೊಡ್ತಾರೆ ಬಿಟ್ರೆ ಯಾರು ಬಂದ್ ನೋಡಿಲ್ಲ ಸರ್ ಯಾರು. ಓಕೆ ಸರ್, ಈಗ ಯಾರಾದ್ರೂ ರೈತರು ನಿಮ್ ತರನೇ ಈ ಏಲಕ್ಕಿ ಬೆಳೆ ಬೆಳಿಬೇಕು ಅಂತ ನಿಮ್ ತೋಟಕ್ಕೆ ಬರ್ಬೋದಾ ಸರ್? ಬರ್ಬೋದು ಸರ್, ಬರ್ಬೋದು. ಅವಶ್ಯವಾಗಿ ಮಾಹಿತಿ ಕೊಡ್ತೀನಿ ಸರ್, ಬರ್ಬೋದು. ಸರ್, ಈಗ ಈ ಒಂದು ಬಾಳೆ ಗಿಡದ ವಿಶೇಷತೆ ಹೇಳ್ತೀನಿ ಅಂತ ಹೇಳಿದ್ರಿ, ಏನು ಸರ್ ವಿಶೇಷ? ಸರ್ ವಿಶೇಷ ಅಂದ್ರೆ ಇನ್ನೂ ಸರ್ ಗೊನೆ ಆಗಿಲ್ಲ. ಇದು ಇನ್ನೊಂದು 15 ಡೇಸ್ ಅಲ್ಲಿ ಗೊನೆ ಬರುತ್ತೆ. 15 ಡೇಸ್ ಅಲ್ಲಿ ಬರುತ್ತೆ ಗೊನೆ. ಎಷ್ಟು ಗ್ರೋತ್ ಬಂದಿದೆ ಸರ್ ಇದು. ಈ ನೋಡಿ ಸರ್, ಕಂಬ ಸುಮಾರು ನಾವು ಹಿಡ್ಕೋಬೇಕು ಸರ್. ಹಿಂಗ ಹೌದೌದು ಸರ್, ಈ ತರ ಹಿಡ್ಕೋಬೇಕು. ಅಷ್ಟು ಗ್ರೋತ್ ಇದೆ. ಹೌದು ಸರ್. ಇದು ಗೊನೆ ಸರ್ ಲಾಸ್ಟ್ ಇಯರ್ 40 ಅಬೋ ಬಂದಿದೆ ಸರ್. 40 ಕೆಜಿ ಮೇಲೆ ಬಂದ ಸರ್. ಇದು ರಸಬಾಳೆ ಅಂತ 40 ಕೆಜಿ ಮೇಲೆ ಬಂದ ಸರ್. ನರ್ಸರಿ ಹೇಳಿದ್ರು ಸರ್, ಚೆನ್ನಾಗಿ ಬೆಳೆದ್ರೆ 40 ಕೆಜಿ ಮೇಲೆ ಬರುತ್ತೆ ಅಂತ ಹೇಳಿದ್ರು. ಹಾಗೆ ಬಂದ್ ಸರ್. ಇದು ಅಂದ್ರೆ ಜಾಸ್ತಿ ಹಾಕಿದಲ್ಲ ಸರ್, 1-2-3 ಗುಣಿ ಹಾಕಿದ್ದೇನೆ ಅಷ್ಟೇ. ಇದನ್ನ ಒಂದು ಎಕ್ಸ್ಪೆರಿಮೆಂಟ್ ನೋಡೋಣ ಅಂತ ಹಾಕಿದ್ದೇನೆ ಸರ್. ಸರ್, ಈಗ ಅಡಿಕೆ ಮತ್ತು ಬಾಳೆನ ಮಾಡೋದ್ರಲ್ಲಿ ನಾವು ಜೆಟ್ಗಿಂತ ಡ್ರಿಪ್ ನ ಹೋಗೋದು ಉದ್ದೇಶ ತುಂಬಾ ಮುಖ್ಯ ಸರ್. ಯಾಕಂದ್ರೆ ಒಂದೇ ಒಂದು ಉದ್ದೇಶ ಅಂದ್ರೆ ನೀರನ್ನ ಉಳಿತಾಯ ಮಾಡ್ಬೋದು, ಪ್ಲಸ್ ಕಳೆ ನಿಯಂತ್ರಣ ಜಾಸ್ತಿ ಆಗತ್ತೆ. ಇದು ಮಾಡೋದಂದ್ರೆ ನಾವು ಡ್ರಿಪ್ ಹೋಗ್ಬೇಕು. ಡ್ರಿಪ್ ನ ಯಾವ ರೀತಿ ಮಾಡ್ಕೊಂಡ್ ಸರ್, ನಾವೀಗ ಲ್ಯಾಟ್ರಿಲ್ ಪೈಪ್ ಹಾಕ್ತಿಲ್ವಾ, ಈ ಲ್ಯಾಟ್ರಿಲ್ ಸರ್ 20 mm ಲ್ಯಾಟ್ರಿಲ್. ಇದು ಲ್ಯಾಟ್ರಿಲ್ ನಾವು ಪಾಯಿಂಟ್ ಕೊಡ್ತೀವಿ ಟೀನ. ಇದನ್ನ ನಾವು ಅಂತರಕ್ಕೆ ಇಟ್ಕೋಬೇಕು ಸರ್, ಮೇಲೆ ಇಟ್ಕೋಬೇಕು. ಯಾಕಂದ್ರೆ ಕೆಲವರೆಲ್ಲ ಕೆಳಗೆ ಇಡ್ತಾರೆ ಸರ್. ಈ 20 mm ನ ಕೆಳಗೆ 2 ಇಂಚ್ ಪೈಪ್ ಬಿಟ್ಟು ಲಿಂಕ್ ಕೊಡ್ತಾರೆ. ಅದ್ ಯಾಕಂದ್ರೆ ಮುಂಬರೋ ದಿನಗಳಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟು ವಾಟರ್ ಲೀಕೇಜ್ ಆಗುತ್ತೆ. ಹೌದು ಸರ್. ಅದೇ ಈ ಟೀ ನ ಮೇಲೆ ಇಟ್ಕೊಂಡ್ಬಿಟ್ರೆ ನಾವು ಯಾವ ಬೇಕಾದ್ ರಿಮೂವ್ ಮಾಡ್ಬೋದು, ಹಾಕ್ಬೋದು. ಹೌದು, ಅಟ್ಯಾಚ್ ಮಾಡ್ಬೋದು, ತೆಗಿಬಹುದು. ಬೇಡ ಅಂದ್ರೆ ಇದಕ್ಕೆ ಎಂಡ್ ಕ್ಯಾಪ್ ಹಾಕ್ಬಿಟ್ರೆ ಮುಗಿದಾಯ್ತು. ಆಯ್ತು ಸರ್, ಅಷ್ಟೇ. ಮುಂದೆ 5 ವರ್ಷ 10 ವರ್ಷ ತೋಟ ದೊಡ್ಡದ ಮೇಲೆ ಇದನ್ನ ನಾವು ಕನ್ವರ್ಟ್ ಜೆಟ್ ಮಾಡ್ಬೋದು ಸರ್. ಜೆಟ್ ಮಾಡ್ಬೋದು ಸರ್. ನಾವು ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ, ಡ್ಯಾಮೇಜ್ ಆಗೋದಿಲ್ಲ ಸರ್. ಇದು ಈ ತರ ಮ್ಯಾಗಿಟ್ ಇಟ್ರೆ. ಈಗ ಈ 25 ಗುಂಟೆ ಜಾಗದಲ್ಲಿ ಎಷ್ಟು ಸಸಿ ಹಾಕಿದಿರಿ ಸರ್ ನೀವು? ಸರ್, ಇದು ಗಿಡದಿಂದ ಗಿಡಕ್ಕೆ 9 ಫೀಟ್ ಇದೆ. ಸಾಲಿಂದ ಸಾಲಿಗೆ 8 ಫೀಟ್ ಇದೆ. ಟೋಟಲ್ ಸುಮಾರು 402 ಅಡಿಕೆ ಗಿಡ ಕುಂತಿದೆ ಸರ್. ಅಡಿಕೆ ಗಿಡ ಕುಂತಿದೆ ಸರ್. ಬಾಳೆ ಸರ್, ಬಾಳೆನೂ ಕೂಡ 400 ಕುಂತಿದೆ ಸರ್. 2 ಅಡಿಕೆ ಗಿಡ ಮಧ್ಯ ಅಂದ್ರೆ 9 ಕುಂದಿರ್ತಲ್ವಾ, ಆ ಮಧ್ಯದಲ್ಲಿ ನಾವು ಬಾಳೆ ಇಟ್ಟಿದ್ದೇವೆ ಸರ್. 8 ಮಧ್ಯೆ ಇಟ್ಟಿದ್ದಲ್ಲ ನಾವು. 9 ಎಲ್ಲಿದೆ ಆ ಮಧ್ಯದಲ್ಲಿ ಬಾಳೆ ಕುಂದಿರ್ಸಿದ್ದೇವೆ ಸರ್. ಸರ್, ಇದು ಅಡಿಕೆ ಮಧ್ಯೆ ಬಾಳೆನಾ, ಬಾಳೆ ಮಧ್ಯೆ ಅಡಿಕೆನಾ ಸರ್? ಅಡಿಕೆ ಮಧ್ಯೆ ಬಾಳೆ. ನಮಗೆ ಮುಖ್ಯ ಬೆಳೆನ ಅಡಿಕೆ. ನಮ್ಗೆ ಇದು ಲೈಫ್ ಟೈಮ್ ಜಾಸ್ತಿ ಇರುತ್ತೆ, ಈ ಲೈಫ್ ಟೈಮ್ ಕಡಿಮೆ ಇರುತ್ತೆ. ಹೌದು ಸರ್. ಸರ್, ಈಗ
ಒಂದೊಂದು ಬಾಳೆ ಗೊನೆಯಲ್ಲಿ ಮಿನಿಮಮ್ ಎಷ್ಟು ಕೆಜಿ ಬರ್ತಾ ಇತ್ತು ಸರ್ ಇಳುವರಿ? ಸರ್ ಎವರೇಜ್ ನಮ್ದು ಎವರೇಜ್ ಗಿಂತ ಟಾಪ್ 17 ಕಿಲೋ ಬಂದಿದೆ ಸರ್ ಲಾಸ್ಟ್ 17 ಕೆಜಿ ಬಂದಿದೆ ವಿತ್ ಡ್ರೆಸ್ಸಿಂಗ್ ವಿತೌಟ್ ಡ್ರೆಸ್ಸಿಂಗ್ ಸರ್. ವಿತ್ ಡ್ರೆಸ್ಸಿಂಗ್ 15 ಸಮಥಿಂಗ್ ಬರುತ್ತೆ. ಓಕೆ ಸರ್. ಡ್ರೆಸ್ಸಿಂಗ್ ಮಾಡಿದ್ರೆ ಬೇರೆ ಬೇರೆ ಬರುತ್ತೆ, ಡ್ರೆಸ್ಸಿಂಗ್ ಆಫ್ಟರ್ ಡ್ರೆಸ್ಸಿಂಗ್ ಬೇರೆ ಬರುತ್ತೆ. ಓಕೆ ಸರ್, ಈಗ ಡ್ರಿಪ್ ಅಲ್ಲಿ ಏನೋ ಒಂದು ವಿಶೇಷವಾಗಿ ಮಾಡಿದೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳಿ ಸರ್. ಸರ್ ಅದೇ ಸರ್, ಡ್ರಿಪ್ ಅಲ್ಲಿ ನಾವು ಲ್ಯಾಟ್ರಲ್ ಮಾಡಿದೀವಲ್ಲ, ಹೌದು ಸರ್. ಇಲ್ಲ ಅಂತರಕ್ಕೆ ಮಾಡಿದೀವಿ ಸರ್, ಅಲ್ಲಿ ಹೇಳಿದ್ವಿ ನಮ್ಗೆ ಟೀ ಆಗ್ಬಿಟ್ಟು. ಆಮೇಲೆ ಇಲ್ಲಿ ಸಬ್ ಮೈಕ್ರೋ ಟ್ಯೂಬ್ ಅಂತ ಬರುತ್ತೆ ಸರ್. ಮೈಕ್ರೋ ಟ್ಯೂಬರ್ ಅಂತ ಬರುತ್ತೆ. ಹಾ ಸರ್. ಇದು ಗಿಡ ಕೇವಲ ಎಲ್ಲಿ ಗಿಡ ಅಡಿಕೆ ಗಿಡ ಅಥವಾ ಬಾಳೆ ಗಿಡ ಇರುತ್ತೆ, ಆ ಗಿಡದ ಪಾಯಿಂಟ್ ಈ ತರ ಮಾಡಬೇಕು. ಇದನ್ನ ಅಳತೆ ಎಷ್ಟು ಬೇಕು ಸರ್? 1 ಇಂದ 1.25 ಫೀಟ್ ಇರ್ಬೇಕಿದು. 1 ರಿಂದ 1.25 ಫೀಟ್. ಯಾಕಂದ್ರೆ ಅಚಾನಕ್ ಪೈಪ್ ಏನಾರ ವೇರಿಯೇಷನ್ ಆದ್ರೆ ಆ ಕಡೆ ಈ ಕಡೆ ಇದು ಮೂವ್ ಆಗುತ್ತೆ ನೋಡಿ. ಈಗ ಎಡಗಡೆ ಅಪೋಸಿಟ್ ಅಲ್ಲಿ 1 ಫೀಟ್ ಮೂವ್ ಆಯ್ತು, ಫ್ರಂಟ್ ಅಲ್ಲಿ 1 ಫೀಟ್ ಮೂವ್ ಆಯ್ತು. ಈ ಲೆಫ್ಟ್ ಅಲ್ಲಿ ಆಗುತ್ತೆ 1 ಫೀಟ್, ಬ್ಯಾಕ್ ಸೈಡ್ ಅಲ್ಲಿ 1 ಫೀಟ್ ಆಗುತ್ತೆ. 360 ಅಲ್ಲಿ ಮೂವ್ ಆಗುತ್ತೆ. ನಾವ್ ಎಲ್ಲಿ ಬೇಕಾ ಇಟ್ಕೋಬಹುದು. ಅಚಾನಕ್ ಬೇಡ ಅಂದ್ರೆ ಕೂಡ ಇದನ್ನ ಫೋಲ್ಡ್ ಮಾಡ್ಬಿಟ್ಟು 1 ಗಂಟೆ ಹಾಕಿದ್ರೆ ಇದು ಬಂದ್ ಆಗ್ಬಿಡುತ್ತೆ ಸರ್. ಇದೇನ್ ಡ್ಯಾಮೇಜ್ ಏನಾಗಲ್ವಾ ಸರ್? ಡ್ಯಾಮೇಜ್ ಆಗಲ್ಲ ಸರ್, ಯಾವ ರೀತಿ ಡ್ಯಾಮೇಜ್ ಆಗಲ್ಲ. ಇದು ಗಂಟೆ ಹಾಕ್ಬಿಟ್ರೆ ಬಂದ್ ಆಗ್ಬಿಡುತ್ತೆ. ಇದು ಬಂದು ಆಫ್ ಆಗ್ಬಿಡುತ್ತೆ, ನೀರ್ ಆಫ್ ಆಗ್ಬಿಡುತ್ತೆ. ಈ ತರ ಮಾಡ್ಬೇಕು ಸರ್. ಕೆಲವೊಬ್ರು ಮೈಕ್ರೋ ಜೆಟ್ ಬೆಳೆಸ್ತಾರೆ ಸರ್. ಮೈಕ್ರೋ ಜೆಟ್ ಏನಾಗುತ್ತೆ ಅಂದ್ರೆ ಬೋರ್ ಆಫ್ ಆದಾಗ ಏರ್ ಪಾಸ್ ಆಗ ಸರ್, ರಿಪೀಟ್ ಏರ್ ಪಾಸ್ ಆದಾಗ ಇಲ್ಲಿ ನೆಲ ಮೇಲೆ ಸರ್ ಅದು ಜೆಟ್, ಅವಾಗ ಮಣ್ಣು ಹೇಳ್ಕೊಂಡ್ಬಿಡುತ್ತೆ ಸರ್, ತಿಳಿ ಮಣ್ಣು. ಅವಾಗ ಮಣ್ಣು ತಗೊಂಡ್ಬಿಟ್ಟು ಎಲ್ಲ ಬ್ಲಾಕ್ ಆಗ್ಬಿಡುತ್ತೆ ಸರ್. ಹಾಗಾಗಿ ನಾವು ಏನೋ ಮೈಕ್ರೋ ಟ್ಯೂಬ್ ಬಳಸೋದ ಸರ್ ಜಾಸ್ತಿ. ನಮ್ಮಲ್ಲಿ ಜಾಸ್ತಿ ಮೈಕ್ರೋ ಟ್ಯೂಬ್ ಬಳಸೋದು ಸರ್. ಲೈಫ್ ಚೆನ್ನಾಗಿರುತ್ತೆ, ಚೆನ್ನಾಗ್ ಬರುತ್ತೆ ಅಂತ. ಓಕೆ ಸರ್. ಸರ್ ಇಲ್ಲಿ ಸೆಣಬು ಬೆಳೆದಿದ್ರ, ಯಾವ ಕಾರಣಕ್ಕೆ ಬೆಳೆದಿದ್ರ ಸರ್ ಇದು? ಸರ್ ಇದು ಬಾಳ ನಮ್ಮ ತೋಟದಲ್ಲಿ ಸೆಣಬು ಬೆಳಿ ಕಾರಣ ಅಂದ್ರೆ ಒಂದೇ ಉದ್ದೇಶ, ನಾವು ಮಾಡೋ ತೋಟಕ್ಕೆ ಗೊಬ್ಬರ ಆಗ್ಲಿ ಅಂತ ಉದ್ದೇಶ ಅಷ್ಟೇ ಅಲ್ಲ. ಮತ್ತು ಇನ್ನೊಂದು ಉದ್ದೇಶ ಅಂದ್ರೆ ಈ ಸೆಣಬು ಹಾಕೋದ್ರಿಂದ ಈ ಸುತ್ತಮುತ್ತಲ ಕಳೆ ಒಂದು ಅಂಶ ಕಡಿಮೆ ಆಗುತ್ತೆ. ಕಳೆ ಬರೋದಲ್ಲ. ಇಲ್ಲಿ ನೋಡಿ, ಇದು ಕಳೆ ನೋಡಿ ಯಾವ್ದು ಹುಟ್ಟಲ್ಲ, ಫುಲ್ ಎಲ್ಲ ನೀಟಾಗಿ ಸೆಣಬು ಬೀಳ್ತಿದೆ. ಈ ಸೆಣಬಿನ ಎಲೆ ಬೀಳುತ್ತಲ್ವಾ, ಇದೇ ನಮ್ಗೆ ಕಾಂಪೋಸ್ಟ್ ಆಗೋದು. ಹಸಿರೆಲ್ಲ ಗೊಬ್ಬರ ಅಂತೇವಿ. ನಮ್ ಹಿರಿಯರು ಮಾಡ್ತಿದ್ರಿಂದ ನಾವು ಈವಂತ ಅಂತಲ್ಲ, ನಾವ್ ಈಗಿನ ಕಾಲ ಅಲ್ಲ, ನಮ್ ಹಿರಿಯರು, ನಮ್ಮ ಅಪ್ಪಾರು, ನಮ್ಮ ತಂದೆ ಎಲ್ಲ, ನಮ್ಮ ಅಜ್ಜಾರೆಲ್ಲ ಸೆಣಬನ್ನ ಬೆಳಿತಾ ಇದ್ರು. ಸೆಣಬು ಇದು ತುಂಬಾ ನಾರು ಪದಾರ್ಥ ಆಗಿದ್ರಿಂದ ತೋಟಗಾರಿಕೆ ಮತ್ತು ಭತ್ತ ಬೆಳಿಲಿಕ್ಕೆ ತುಂಬಾ ಯೋಗ್ಯತೆಯನ್ನ ಹೊಂದಿದೆ ಸರ್ ಇದು. ಓಕೆ ಸರ್. ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.